ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಸರ್ಕಾರಿ ಪರಿವೀಕ್ಷಣಾ ಮಂದಿರದ ಆವರಣದಲ್ಲಿ ಟ್ರ್ಯಾಕ್ಟರ್ ಗಟ್ಟಲೆ ಖಾಲಿ ಮದ್ಯದ ಬಾಟಲಿಗಳ ಹಾವಳಿಯಿಂದ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಇದು ಸರ್ಕಾರಿ ಬಂಗಲೆಯ ಘನತೆಯನ್ನೇ ಕಳೆದುಕೊಂಡು ಬಿಟ್ಟಿದೆ. ಇನ್ನು ಇಂದು ಶಿರಸಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಪರಿವೀಕ್ಷಣಾ ಮಂದಿರಕ್ಕೆ ವಿಸಿಟ್ ನೀಡಿ ಸಮಗ್ರವಾಗಿ ವರದಿ ತಯಾರಿಸಲು ಆವರಣದ ಸುತ್ತಮುತ್ತಲೂ ಸಂಚಾರ ಮಾಡಿದಾಗ ಟ್ರ್ಯಾಕ್ಟರ್ ಗಟ್ಟಲೆ ಕುಡಿದು ಖಾಲಿ ಮಾಡಿದ ಮದ್ಯದ ಬಾಟಲ್ಗಳು ಪತ್ತೆಯಾಗಿದ್ದನ್ನು ನೋಡಿದರೆ ಇದೇನು ಸರ್ಕಾರಿ ಬಂಗಲೆಯೋ ಅಥವಾ ಅಕ್ರಮ ಚಟುವಟಿಕೆಗಳ ತಾಣವೋ ಎಂಬುದು ಒಂದು ಕ್ಷಣ ಅನಿಸುತ್ತದೆ. ತೀವ್ರವಾಗಿ ಹೆಚ್ಚಾದ ಮದ್ಯದ ಬಾಟಲಿಗಳ ಹಾವಳಿಯಿಂದ ಈ ಸರ್ಕಾರಿ ಪರಿವೀಕ್ಷಣಾ ಮಂದಿರ ತನ್ನ ಘನತೆಯನ್ನು ಕಳೆದುಕೊಳ್ಳುತ್ತಿರುವುದು ನೋಡಿದರೆ ಶಿರಸಿ ಉಪವಿಭಾಗ ಲೋಕೋಪಯೋಗಿ ಇಲಾಖೆ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು ಸಹ ಕಣ್ಣಿದ್ದು ಕುರುಡರಾದರೆ ಅಥವಾ ಇವರು ಸಹ ಇಲ್ಲಿಗೆ ಬರುವಂತಹ ಮದ್ಯವ್ಯಸನಿಗಳ ದಾಸರನ್ನ ತಡೆಗಟ್ಟುವುದಕ್ಕೆ ವಿಫಲರಾದರೆ ಎಂಬ ಸಂಶಯ ಕಾಡುತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜು ಇದರ ಬಗ್ಗೆ ಸಮಗ್ರ ವರದಿಯನ್ನು ತಯಾರಿಸಿ ಧಾರವಾಡ ಲೋಕೋಪಯೋಗಿ ಇಲಾಖೆಯ ವೃತ್ತದ ಅಧೀಕ್ಷಕ ಅಭಿಯಂತರಾದಂತಹ ಸಂಜೀವ್ ಹುಲಿಕಾಯಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಇನ್ನಾದರೂ ಈ ಶಿರಸಿ ಸರ್ಕಾರಿ ಪರಿವೀಕ್ಷಣಾ ಮಂದಿರ ಅಕ್ರಮ ಚಟುವಟಿಕೆಗಳಿಂದ ಮುಕ್ತವಾಗುವುದೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ನಮ್ಮ ರೀತಿ ಪ್ರವಾಸಿ ಮಂದಿರ ಅಂತಾರೆ, ಇಂಥವುಗಳಲ್ಲಿ ಈ ರೀತಿ ನಡೀತಾ ಇದೆ ಅಂದರೆ ದಯವಿಟ್ಟು ಇಂಜಿನಿಯರ್ಗಳು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ದಯವಿಟ್ಟು ಏನು ಮಾಡ್ತಾವ್ರೆ, ಇದೇನು ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರನೋ ಅಥವಾ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಿಶೇಷವಾಗಿ ಈ ಆವರಣದ ತುಂಬೆಲ್ಲ ಮತ್ತು ಮುಂಭಾಗಗಳೆಲ್ಲ ಈ ರೀತಿ ಆವರಣದಲ್ಲಿ ಈ ರೀತಿ ಬಿದ್ದಿದ್ದಾವೆ. ಬಹುಶಃ ಆ ಅವರು ಗಮನಿಸಿದಾರೋ ಇಲ್ವೋ ಅಂತಕ್ಕಂಥದ್ದೇ ನನಗಂತೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಂಥವನ್ನ ಅವಾಯ್ಡ್ ಮಾಡಬೇಕು. ಸಾಕಷ್ಟು ಇಂಥವನ್ನ ಅವಾಯ್ಡ್ ಮಾಡಿದ್ರೆ ಎಲ್ಲ ಒಂದು ಕಡೆ ಸರ್ಕಾರಿ ಪ್ರವಾಸಿ ಮಂದಿರಕ್ಕೂ ಪರಿವೀಕ್ಷಣಾ ಮಂದಿರಕ್ಕೂ ಒಂದು ರೀತಿ ಘನತೆ ಇರುತ್ತೆ, ಗೌರವ ಇರುತ್ತೆ. ಬಹುಶಃ ಅಧಿಕಾರಿಗಳು ಕಣ್ಣಿದ್ದು ಕುರುಡಾಗಿದ್ದಾರೆ ನಾವು ಶಿರಸಿ ಒಂದು ರೀತಿ ವಿಭಾಗದ ಅಭಿಯಂತರು ಮತ್ತು ಕಾರ್ಯನಿರ್ವಾಹಕ ಅಭಿಯಂತರು ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಇದನ್ನು ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಶಿರಸಿ. And debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.